ಮತದಾನ ನಮ್ಮ ಹಕ್ಕು. SIR ಫಾರ್ಮ್ ಭರ್ತಿ ಮಾಡಿದ್ದೇವೆ, ಆದ್ರೆ ಅದು ಅಪ್ಡೇಟ್ ಆಗಿದ್ಯಾ ಇಲ್ವಾ, ಆಗಿಲ್ಲ ಅಂದ್ರೆ ನಮ್ಮ ವೋಟರ್ ಐಡಿ ಹೋಗುತ್ತಾ ಅನ್ನೋ ಭಯ ಕಾಡ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. SIR ಫಾರ್ಮ್ ಭರ್ತಿ ಮಾಡೋದಿಕ್ಕೆ ನಾಳೆಯೇ ಕೊನೆ ದಿನಾಂಕವಾಗಿದ್ದು, ಇನ್ನೂ ಭರ್ತಿ ಮಾಡದೇ ಇರುವವರಿಗೆ ನಾಳೆ ಒಂದು ದಿನ ಅವಕಾಶವಿದೆ. SIR ಪ್ರಕ್ರಿಯೆ ಬಗ್ಗೆ ಈಗಾಗಲೇ ಎಲ್ರಿಗೂ ತಿಳಿದಿದೆ. ಜೂನ್ 30ರಿಂದ ಕರ್ನಾಟಕದಾದ್ಯಂತ ಎಲೆಕ್ಷನ್ ಕಮಿಷನ್ನ SIR ಆಪರೇಷನ್ ಆರಂಭವಾಗಿದ್ದು, ನಿಮ್ಮ ಮನೆಗೆ ಬಂದು ಬೂತ್ ಲೆವೆಲ್ ಆಫೀಸರ್ಸ್ ನಿಮ್ಮ ಮತದಾನ ಪಟ್ಟಿಯ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ತಾವೇ ಮನೆಯಲ್ಲಿಯೇ ಕೂತು SIR ಫಾರ್ಮ್ ಭರ್ತಿ ಮಾಡಲು ಅವಕಾಶವೂ ಇತ್ತು. ನಾಳೆ SIR ಪ್ರಕ್ರಿಯೆಗೆ ಕೊನೆ ದಿನವಾಗಿದೆ. ನಿಮ್ಮ SIR ಫಾರ್ಮ್ ಸಬ್ಮಿಟ್ ಆಗಿದ್ಯಾ ಅನ್ನೋದನ್ನ ಈಸಿಯಾಗಿ ತಿಳ್ಕೊಬಹುದು. ನಿಮ್ಮ ಮೊಬೈಲ್ನಲ್ಲಿ ಮೆಸೇಜ್ ಓಪನ್ ಮಾಡಿ, ECI ಅಂತ ಟೈಪ್ ಮಾಡಿ. ನಿಮ್ಮ ಎಪಿಕ್ ನಂಬರ್ನ ಟೈಪ್ ಮಾಡಬೇಕು. ಎಪಿಕ್ ನಂಬರ್ ಅಂದ್ರೆ ವೋಟರ್ ಐಡಿ ನಂಬರ್, ಅದು ನಿಮ್ಮ ವೋಟರ್ ಐಡಿನಲ್ಲೇ ಇರುತ್ತೆ. ಅದನ್ನ ಎಂಟರ್ ಮಾಡಿ 1950 ಈ ಸಂಖ್ಯೆಗೆ ಸೆಂಡ್ ಮಾಡಬೇಕು. ನಿಮಗೆ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಕಮಿಷನ್ ನಿಂದ ಮೆಸೇಜ್ ಬರುತ್ತೆ. ಒಂದು ವೇಳೆ ನಿಮ್ಮ ಸಬ್ಮಿಷನ್ ಸಕ್ಸಸ್ ಆಗಿದ್ದಲ್ಲಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ ವಿತ್ ಸಬ್ಮಿಟ್ ಆಗಿರೋ ಡೇಟ್. ಅದರಲ್ಲಿ ನಿಮ್ಮ ಹೆಸರು, ಸೀರಿಯಲ್ ನಂಬರ್, ಪೋಲಿಂಗ್ ಸ್ಟೇಷನ್ ಜೊತೆಗೆ ವೋಟರ್ ಡೀಟೇಲ್ ಕೂಡ ಇರುತ್ತೆ. ಇನ್ ಕೇಸ್ ಈ ವಿಧಾನದಲ್ಲಿ ಟ್ರೈ ಮಾಡಿದಾಗ ನಿಮಗೆ ಮೆಸೇಜ್ ಬಂದಿಲ್ಲ ಅಂದ್ರೆ ಇನ್ನೊಂದು ವಿಧಾನ ಕೂಡ ಇದೆ. ನೀವು ಎಲೆಕ್ಷನ್ ಕಮಿಷನ್ ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಸಬ್ಮಿಟ್ ಮಾಡೋದ್ರ ಮೂಲಕನೂ ನಿಮ್ಮ SIR ಪ್ರಕ್ರಿಯೆ ಸಂಪೂರ್ಣ ಆಗಿದ್ಯಾ ಅನ್ನೋದನ್ನ ರೀಚೆಕ್ ಮಾಡಬಹುದಾಗಿದೆ.